ಮೂಲ ಯಾವ ಊರು? ಬೆಂಗಳೂರೇನಾ ಅಥವಾ ಬೇರೆ ನಾವು ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಶೇಷಾದ್ರಿಪುರ. KC ಜನರಲ್ ಹಾಸ್ಪಿಟ್ಲು ಜನನ. ಶಿವಾನಂದ ಸರ್ಕಲ್ ಅಲ್ಲಿ ವ್ಯಾಪಾರ. ಮನೇನು ಶಿವಾನಂದ ಸರ್ಕಲ್. ಓದಿದ್ದು ಮಲ್ಲೇಶ್ವರ, ಶೇಷಾದ್ರಿಪುರ. ಎಷ್ಟನೇ ಕ್ಲಾಸ್ ವರ್ಗೂ ಓದಿದ್ದಾರೆ ಚಂದ್ರು? ತುಂಬಾ ಹೆವಿ ಓದಿದ್ದೀವಿ. 9ನೇ ಕ್ಲಾಸ್. ಓದು ಮುಖ್ಯವಲ್ಲ, ಪ್ರಪಂಚದ ಬಗ್ಗೆ ತಿಳಿದುಕೊಳ್ಳುವುದು ಮುಖ್ಯ. ಹೌದು. ನಾವು ಆ ಪ್ರಪಂಚದಲ್ಲಿ ಬದುಕ್ತಾ ಇರುವಾಗ ಒಬ್ಬೊಬ್ಬರ ಮಾತುಗಳು, ಆ ಖುಷಿ, ಇದು ತಿಂದಾಗ ಖುಷಿಗೆ ಹೋಗ್ತಾರಲ್ಲ, ಅವ್ರು ಇನ್ನ 4 ಜನಕ್ಕೆ ನಮ್ಗೆ ಹೇಳ್ತಾರೆ. ಆ ಹೇಳಿದಾಗ ಒಂದೊಂದು ಆನಂದ ಬೇರೆ. ಚೆನ್ನಾಗಿತ್ತು ಚಂದ್ರು, ತುಂಬಾ ಚೆನ್ನಾಗಿ ಮಾಡಿದ್ರಿ ಅಂತಾರಲ್ಲ, ಆ ಪ್ರಶಂಸೆ ಸಿಕ್ಕಿದ್ರೆ ಪ್ರತಿಯೊಬ್ಬರಿಗೂ ಅಷ್ಟೇ ಒಂದು ಖುಷಿಯಾಗಿ ಹೋಗ್ತಾ ಇದ್ದಾಗ. ಈಗ ನಮ್ಗೆ ಬೆಳ್ಳುಳ್ಳಿ ಕಬಾಬ್ ಆಯಿತು, ನಾವು ಕನ್ಸ್ಕಲ್ಲಿ ಕೂಡ ಕಂಡಿಲ್ಲ. 32 ವರ್ಷದ ಶ್ರಮ ದೇವ್ರು ಇವತ್ತು ಕೊಟ್ಟಿದ್ದಾನೆ. ಇವಾಗ ನೀವೆಲ್ಲ ಬಂದಿದ್ದೀರಾ, ಈಗ ಮಾಡಿ ಅಂದಿದ್ದೀರಾ, ಮಾಡ್ತಾ ಇದ್ದೀನಿ. ಕಲಿತಾ ಇರಿ, ಹೇಳ್ತಾ ಇರಿ, ಒನ್ ಮೋರ್ ಅಂತ ಇರಿ. ಏನಂತ ಅಷ್ಟೇ. ಸೂಪರ್ ಸರ್. ನಿಮ್ಮ ತಂದೆ ತಾಯಿ ಏನ್ ಮಾಡ್ತಿದ್ರು? ಮೇಡಮ್, ನಮ್ಮ ತಂದೆಯವರು ಬಂದು ಸೈಕಲ್ ಶಾಪ್ ಇತ್ತು. ನಮ್ಮ ಅಣ್ಣವರು ಸೈಕಲ್ ಶಾಪ್ ನಡೆಸ್ತಾ ಇದ್ರು. ನಾನು ಸಿನಿಮಾಗೆ ಜಂಪ್ ಆದೆ. ಸಿನಿಮಾಗೆ ಹೋಗಿದ್ದ? ಹೌದು ಚಂದ್ರು ಅವರು. ನಾನು ಫಸ್ಟ್ ಕಾಸ್ಟ್ಯೂಮರ್ ಆಗಿ ಹೋದೆ. ನಮ್ಮ ಮನೇಲಿ ಒಬ್ರು ಶಿವು ಅಂತ ಒಬ್ರು ನಮ್ಮ ಮನೇಲಿ ರೂಮಲ್ಲಿ ಬಾಡಿಗೆಗಿದ್ರು. ಆ ರೂಮಲ್ಲಿ ಬಾಡಿಗೆಗಿದ್ದಾಗ ಅವರು ಶೂಟಿಂಗ್ ಕರ್ಕೊಂಡು ಹೋಗೋಣ ಬನ್ನಿ ಅಂತೇಳಿ ಪ್ಯಾಲೇಸಲ್ಲಿ ಶೂಟಿಂಗ್ ಹೋಗ್ತಾ ಇದ್ದೆ. ನನಗೂ ಯಾಕೋ ಸ್ವಲ್ಪ ಸಿನಿಮಾ ಹುಚ್ಚು ಹತ್ತಿತು. ಹಿಂಗಂಗೋ ಕಷ್ಟಪಟ್ಟು ಅದಕ್ಕೆ ಏನೇನು ಮಾಡಬೇಕು, ಏನೇನು ಆ್ಯಂಗಲಲ್ಲಿ ಮಾಡಬೇಕು ಕಷ್ಟಪಟ್ಟೆ. ಯಜಮಾನ್ರ ಹತ್ರನೂ ಖುಷಿಯಾಗಿ ಒಳ್ಳೆ ವರ್ಕರ್ ಅಂತ ಅನ್ಸ್ಕೊಂಡೆ. ಆಮೇಲೆ ಅವರೇ ತಿಂದರು ನಮ್ಮ ಮನೆಯಿಂದ ಊಟ. ಅದು ತಿಂದಾದ್ಮೇಲೆ ನಮ್ಗೆ ಹೋಟ್ಲು ಮಾಡಬೇಕು ಅಂತ ಅನಿಸ್ತು. ಅಲ್ಲಿಂದ ಶಿವಾನಂದ ಸರ್ಕಲಲ್ಲೇ ಊಟ ಕೇಳಿದ್ರು. ಶಿವಾನಂದ ಸರ್ಕಲಲ್ಲೇ ಹೋಟ್ಲು ಮಾಡಿದೆ. ಇವತ್ತವರೆಗೂ ಶಿವಾನಂದ ಸರ್ಕಲಲ್ಲೇ ಚೆನ್ನಾಗಿದ್ದೀನಿ. ಅದಂದ್ರೆ ಅರ್ಥ ಏನು ಅಂದರೆ, ದೇವ್ರು ನನಗೆ ಇಲ್ಲೇ ಇತ್ತು, ಇಲ್ಲೇ ದಾರಿ ತೋರಿಸಿದ್ದಾರೆ. ಆ ದಾರಿಯಲ್ಲಿ ಬದುಕ್ತಾ ಇದ್ದೀವಿ. ಈಗ ಪಾಯಸ ಮಾಡ್ತಾ ಇದ್ದೀನಿ, ಖುಷಿಯಾಗಿ ತಿನ್ನಿ. ಅದಾದಮೇಲೆ ಇನ್ನೂ ಇದೆ ನಮ್ಮ ಜೀವನ ಚರಿತ್ರೆ, ಹೇಳ್ತಾ ಇರ್ತೀನಿ. ಇನ್ನು ಇದೊಂದೇ ಅಡುಗೆಯಲ್ಲಿ ಮುಗಿದೋಯ್ತಾ ನೋಡಿ, ಇದೆಲ್ಲ ಆಯ್ತು. ಈಗ ನೋಡಿ ಈಗೆಲ್ಲ ಹಾಗೆ ಮಾಡಿದ್ವಿ, ಈಗ ಮರಳ್ತಾ ಇದೆ. ಇದಕ್ಕೇನಂದರೆ ಅಪ್ಪಿ ಸಕ್ಕರೆಯನ್ನು ಅನ್ನ ಬೆಂದ ನಂತರ ಅದಾದಮೇಲೆ ನಾವು ತುಪ್ಪ ಒಗ್ಗರಣೆ ಮಾಡ್ಕೊಂಡು ದ್ರಾಕ್ಷಿ ಗೋಡಂಬಿ ಎಲ್ಲ ಹಾಕಿ ಈ ಪಿಸ್ತಾ ಇಕ್ಕಿದ್ದೀನಿ, ಬಾದಾಮಿ ಇಕ್ಕಿದ್ದೀನಿ. ಆಮೇಲೆ ತುಪ್ಪ ಗಿಪ್ಪ ಅದಲ್ಲೆಲ್ಲ ಹುರಿದ್ಮೇಲೆ ಆಮೇಲೆ ಲಾಸ್ಟಲ್ಲಿ ನಾವು ಸಕ್ಕರೆ ಹಾಕಬೇಕು. ಆ ಸಕ್ಕರೆನ ಸ್ವಲ್ಪ ಏಲಕ್ಕಿ ಜೊತೆ ಸಕ್ಕರೆನ ಪುಡಿ ಮಾಡ್ಕೋತೀವಿ. ಅದೊಂದು 2 ಸ್ಪೂನ್ ಹಾಕ್ತೀವಿ. ಅದು ಹಾಕಿದ್ಮೇಲೆ ನಮ್ಗೆ ಎಷ್ಟು ಬೇಕು ಸಕ್ಕರೆ ಅಳತೆ ಹಾಕ್ಕೋಬೇಕು. ಅಪ್ಪಿ ಸಕ್ಕರೆ ಹಾಕ್ದ ಅನ್ನನೂ ಬೇಯಲ್ಲ, ಆಮೇಲೆ ಗೊತ್ತಲ್ಲ, ತಿಂತಾಯಿದ್ರೆ ಹೊಟ್ಟೆ ನೋವು ಬರ್ತಾ ಇರ್ತದೆ. ಅದಕ್ಕೆ ಫಸ್ಟೇ ನಿಮಗೆ ಒಂದು ಟಿಪ್ಸ್ ಕೊಡ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ಸಕ್ಕರೆ ಹಾಕ್ಬಿಟ್ರೆ ತುಪ್ಪ ಪಾಯಸ ಆಯಿತು ಅಂತ ಅಂದ್ಕೊಂಬೇಡಿ. ಅನ್ನ ಆಗಲಿ ಶಾವಿಗೆ ಆಗಲಿ ಪ್ರತಿಯೊಂದು ಐಟಮ್ಮು ಬೇಯೋವಾಗ ಶಾವಿಗೆ ಆಗಲಿ ಹಾಕಿದಾಗ ಆ ಸಿಂಕ್ ಆಗಿಬಿಡುತ್ತೆ, ಅದು ಬಾಯ್ಲಾಗಲ್ಲ ಅಷ್ಟೇ. ಅದರ ರೆಮಿಡಿ ಅಷ್ಟೇ. ಅದಕ್ಕೇನು ಮಾಡ್ತೀವಿ ನಾವು, ಚೆಂದ ಬಾಯ್ಲಾದಮೇಲೆ ಸಕ್ಕರೆ ಹಾಕ್ಬೋದು, ತುಪ್ಪ ಹಾಕ್ಬೋದು, ಏನು ಬೇಕು ಹಾಕಿ ಅಂದರೆ ಮೇಡಮ್ ತಿಂದರೆ ಆಮೇಲೆ ಒನ್ ಮೋರ್ ಅಂತ ಹೇಳಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.